ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಭಾರತದ ವೀರಪುತ್ರನೊಬ್ಬನ ಯಶೋಗಾಥೆಯ ಕಥೆಯೊಂದನ್ನು ಹೇಳ್ತಾ ಇದ್ದೀನಿ. ಕಥೆಯಲ್ಲ, ಇತಿಹಾಸದ ಪುಟದಲ್ಲಿ ನಮೂದಾಗಿರುವ ವೀರಯೋಧನ ವ್ಯತೆ, ಭಾರತದ ಕಣ್ಣೀರಿನ ಕತೆ. ಸ್ನೇಹಿತರೆ, ಅದೊಂದು ಘಟನೆ ಸಂಭವಿಸದೇ ಇದ್ದಿದ್ರೆ ಭಾರತದ ಇತಿಹಾಸವು ಬೇರೊಂದು ದಿಕ್ಕಿನೆಡೆಗೆ ಹೋಗ್ತಾ ಇತ್ತು. ಆ ಸಿಂಹಪುತ್ರನ ಅಂತ್ಯದೊಂದಿಗೆ ಭಾರತದ ಇತಿಹಾಸವು ಮಹತ್ವದ ತಿರುವನ್ನೇ ಪಡೆದುಕೊಳ್ತು. ಚೌಹಾಣ್ ರಾಜಮನೆತನದಲ್ಲಿ ಪ್ರಮುಖನಾದವನು ಮೂರನೆಯ ಪೃಥ್ವಿರಾಜ ಚೌಹಾಣ್. ಅಜ್ಮೀರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕ್ರಿಸ್ತಶಕ 1177ರಲ್ಲಿ ಅಪ್ರಾಪ್ತ ವಯಸ್ಕನಾಗಿ ಸಿಂಹಾಸನವನ್ನೇರಿದ. ಆಗ ವಯಸ್ಸು ಕೇವಲ 10 ವರ್ಷ. ತನ್ನ ತಾಯಿಯ ನೆರವಿನೊಂದಿಗೆ ರಾಜಪೂತರ ಅರಸರುಗಳಲ್ಲೇ ಪ್ರಮುಖನಾದನು. ಅಪ್ರತಿಮ ವೀರನಾಗಿದ್ದ ಪೃಥ್ವಿರಾಜ ಚೌಹಾಣ್ನ ಆಳ್ವಿಕೆಯ ಸಂದರ್ಭದಲ್ಲಿ ಮಹಮ್ಮದ್ ಗೋರಿಯ ದಾಳಿಯಾಗುತ್ತೆ. ಮಹಮ್ಮದ್ ಗೋರಿಯನ್ನು ಸಾಮಾನ್ಯ ಸೇನಾನಿಯಾಗಿರಲಿಲ್ಲ. ದಾಳಿ ಇಟ್ಟನೆಂದರೆ ಸೋಲುವ ಮಾತೇ ಇಲ್ಲ. ಈ ಮದಗಜಗಳ ಕಾದಾಟಕ್ಕೆ ಕ್ರಿಸ್ತಶಕ 1191ರ ಮೊದಲ ತರೈನ್ ಕದನ ಸಾಕ್ಷಿಯಾಯಿತು. ತರೈನ್ನ ಘೋರ ಕಾಳಗದಲ್ಲಿ ಪೃಥ್ವಿರಾಜ ಚೌಹಾಣ್ ಮೇಲುಗೈ ಸಾಧಿಸ್ತಾನೆ. ಮಹಮ್ಮದ್ ಗೋರಿ ಗಾಯಗೊಂಡು ಸೆರೆಯಾಗ್ತಾನೆ. ಪೃಥ್ವಿರಾಜನ ಉದಾರತೆ ಎಷ್ಟಿತ್ತೆಂದರೆ ಸರಿಯಾದ ಮಹಮ್ಮದ್ನನ್ನು ಕ್ಷಮಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಸ್ನೇಹಿತರೆ, ಈ ಉದಾರತೆಯೇ ಪೃಥ್ವಿಯ ಸೋಲಿಗೂ ಮತ್ತು ಸಾವಿಗೂ ಕಾರಣವಾಯಿತು. ಗಾಯಗೊಂಡ ಸಿಂಹದಂತಾದ ಮಹಮ್ಮದನು ಬಲಿಷ್ಠ ಸೇನೆಯೊಂದಿಗೆ ಕ್ರಿಸ್ತಶಕ 1192ರಲ್ಲಿ ಮತ್ತೆ ದಾಳಿ ಇಟ್ಟನು. ಈ ಬಾರಿ ಪೃಥ್ವಿಯ ಮಾವ ಜಯಚಂದ್ರನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದ. ತರೈನ್ ಎಂಬಲ್ಲಿ ಎರಡನೇ ಬಾರಿಗೆ ಮತ್ತೊಮ್ಮೆ 2 ಸೈನ್ಯಗಳು ಕಾದಾಡಿದವು. ಆದರೆ ಈ ಬಾರಿ ಪೃಥ್ವಿಯ ನೇತೃತ್ವದ ರಜಪೂತರ ಸೇನೆ ಸೋಲುವುದರೊಂದಿಗೆ ಪೃಥ್ವಿ ಸೆರೆಯಾದನು. ಸೆರೆಯಾದ ಚೌಹಾಣನನ್ನು ಗಲ್ಲಿಗೇರಿಸಲಾಯಿತು. ಈ ಸೋಲಿನೊಂದಿಗೆ ಭಾರತದ ಇತಿಹಾಸವು ಮಗ್ಗಲು ಮುರಿಯಿತು. ಸ್ನೇಹಿತರೆ, ವಿದೇಶಿಯರ ಆಕ್ರಮಣವಾದಾಗಲೆಲ್ಲ ಭಾರತದ ಇತಿಹಾಸ ಬದಲಾವಣೆಯಾಗಿದೆ. ಇತಿಹಾಸ ಬದಲಾಗಲು ಒಳ ಒಪ್ಪಂದಗಳೇ ಕಾರಣವಾಗಿದೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂತಾಯಿತು. ಪೃಥ್ವಿರಾಜನು ಮರಣ ಹೊಂದಿದಾಗ ಕೇವಲ 25 ವರ್ಷ ಮಾತ್ರ. ಮಹಾಪುರುಷನ ಅಂತ್ಯದೊಂದಿಗೆ ಭಾರತದಲ್ಲಿ ಮಹಮ್ಮದೀಯರ ಆಳ್ವಿಕೆ ಪ್ರಾರಂಭವಾಯಿತು. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.